ಸೊ ಹಾಗೆ ಆ ಥರ ದೇವ್ರದ್ದು ಸಹ ತುಂಬ ಸ್ಮೂತ್ ಲೈಫ್ ಏನಿಲ್ಲ. ಸೊ ಎಲ್ಲರೂ ಸಹ ಇವಾಗ ಶಿವಂದೂ ಎಷ್ಟೊಂದು ಇವಾಗ ಒಂದು ಸ್ವಲ್ಪ ಪುರಾಣಗಳೆಲ್ಲ ಓದಿದ್ರೆ ಬಹಳಷ್ಟು ಇದಾಗತ್ತೆ. ಸೊ ಶಿವಂದು ಅಪ್ಸ್ ಆ್ಯಂಡ್ ಡೌನ್ ಸಿಕ್ಕಾಬಡೆ ಆಗುತ್ತೆ ಲೈಫಲ್ಲಿ. ಸೊ ನಾವು ಯಾವಾಗ ಮೂರ್ತಿ ನೋಡ್ತೀವೋ, ಯಾವಾಗ ದೇವ್ರನ್ನ ನೋಡ್ತೀವೋ, ಆವಾಗ ನಮ್ಮ ಹತ್ರ ಇರೋ ಕಷ್ಟ ಏನು ಸ್ಪೆಷಲ್ ಏನಲ್ಲ. ಸೊ ಎಲ್ಲ ದೇವ್ರುಗಳಿಗೆ ಬಂದಿರೋ ಕಷ್ಟ ನಮ್ಗೆ ಬಂದಿರೋದು, ಮತ್ತು ಆ ಕಷ್ಟನ ಎದುರಿಸುವಂಥ ಶಕ್ತಿ ಕೊಡಪ್ಪ ಅನ್ನೋಂಥ. ಇವಾಗ ರಾಮನ್ಗೆ ಅಂತ ನಾವು ಅಷ್ಟೊಂದು ಮರ್ಯಾದಾ ಪುರುಷ ಅಂತಲ್ಲಿ ಹೇಳ್ತೀವಿ ಅಂದರೆ, ಅಷ್ಟೆಲ್ಲ ಕಷ್ಟ ಬಂದರೂ, ಅಷ್ಟೆಲ್ಲ ಹೆಚ್ಚು ಕಡಿಮೆ ಆದರೂ ಹಿ ಮೇಂಟೈನ್ ಇಸ್ ಧರ್ಮ ಅಂತ ಹೇಳ್ತೀವಿ. ಯಾವುದು ಧರ್ಮದಿಂದ ಅಡ್ಡದಾರಿಗೆ ಹೋಗಲಿಲ್ಲ ಅಂತ. ಸೊ ಏನಿದೆ ಧರ್ಮನ ಫಾಲೋ ಮಾಡ್ಕೊಂಡು ಅಂತ. ನಮಗೂ ಆ ಸಾಮರ್ಥ್ಯ ಕೊಡಪ್ಪ, ನಾವು ಏನೇ ಕಷ್ಟ ಎಲ್ಲ ಬಂದ್ರೂ ಕೆಟ್ಟ ದಾರಿಗೆ ಹೋಗ್ದಲೆ ಒಳ್ಳೆ ದಾರಿಯಲ್ಲಿ ಮತ್ತು ಅಷ್ಟು ಧೈರ್ಯವಾಗಿ ಎಲ್ಲವನ್ನು ಸಹ ನಿಭಾಯಿಸ್ಕೊಂಡು ಹೋಗುವಂಥ ಶಕ್ತಿ ಕೊಡಪ್ಪ ಅಂತ ಕೇಳೋದಕ್ಕೋಸ್ಕರ ನಾವು ಹೋಗುವಂಥದ್ದು. ಬಟ್ ಆ್ಯಕ್ಚುಲಿ ಈ ಆ್ಯಟಿಟ್ಯೂಡಲ್ಲಿ ನಾವು ಇರಬೇಕು ಅಂತ ಹೇಳ್ತೀವಿ. ನಾವು ದೇವ್ರಿಗೆ ಪೂಜೆ ಮಾಡೋಕ್ಕಾದ್ರೆ, ದೇವ್ರ ಕೈ ಮುಗಿಬೇಕಾದ್ರೆ ನಮ್ಮ ಆ್ಯಟಿಟ್ಯೂಡ್ ಹಿಂಗಿರಬೇಕು ಅಂತ. ಆದರೆ ನಮ್ಮ ಮನೋಭಾವ ಹೆಂಗಾಗ್ಬಿಡುತ್ತೆ, ಹೋಗ್ತಾ ಇದ್ದಂಗೆ ಅದು ಕೊಡಪ್ಪ ಇದು ಕೊಡಪ್ಪ